ಸೊ ನೀವು ಹೇಳಿ ನಮ್ಮ ಚಾಲೆಂಜಿಂಗ್ ರಾಕರ್ಸ್ ತಂಡ ಇವತ್ತು 17 ವರ್ಷವನ್ನ ಪೂರೈಸಿದೆ. ನಿಮ್ಮ ಕಡೆಯಿಂದ ಹಿತವಚನ ಹಾಗೂ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಶೆಟ್ಟಿ ಅಂತ. ಈ ಹಿಂದೆ ನಮ್ಗಣಿ ಬಿ ಕಾಂಪಾಸ್ ಗಜಾನನ ಅಂಡ್ ಗ್ಯಾಂಗ್, ಈಗ ಆರಾಮ್ ಅರವಿಂದ್ ಸ್ವಾಮಿ ಅನ್ನೋ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಕಂಗ್ರಾಟ್ಸ್ 17 ವರ್ಷ ಪೂರೈಸಿರೋದಕ್ಕೆ. ವರ್ಷಗಳು ಕಳೆಯೋದೇ ನಿಮಿಷಗಳು ಕಳೆಯೋದೇ ಕಷ್ಟ, ಅದರಲ್ಲಿ ವರ್ಷಗಳು ಕಳೆದು 17 ವರ್ಷ ಕಳೆದಿದೆ. ಮೊದಲನೇದಾಗಿ ಕಂಗ್ರಾಟ್ಸ್. ಪುನೀತ ನಮನ ಆ ಒಂದು ಹೆಸರು ಸಾಕು ನಾವೆಲ್ಲ ಸೇರೋದಕ್ಕೆ. ಆ ವ್ಯಕ್ತಿ ಬಗ್ಗೆ ಒಂದು ಎರಡೆರಡು ಮಾತು ಹೇಳ್ತೀನಿ. ಸಿಕ್ಕಿದ್ದು ನಾನು ಅವ್ರಿಗೆ 2 ಸತಿ, ಆ್ಯಂಡ್ ಮೊದಲನೇ ಸತಿ ಸಿಕ್ಕಿದಾಗ ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡೋ ಅವಕಾಶ ಸಿಕ್ತು. ನನ್ನ ಸಿನಿಮಾಗೆ ಅವ್ರು ಹಾಡು ಹಾಡಿದ್ರು. ಅದಾದ್ಮೇಲೆ ಇನ್ನೊಂದು ಸತಿ ಇದ್ದಾಗ ಏನಾಯ್ತು ಅಂತಂದ್ರೆ, ನಾವಿಲ್ಲೇ ಕಂಠೀರವ ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾ ಇದ್ವಿ. ಎಲ್ಲರೂ ಸೆಟ್ಟಲ್ಲಿ ತಿರುಪತಿ ಲಾಡ್ ತಿಂತಾ ಇದ್ರು. ಯಾರು ತಂದ್ಕೊಟ್ಟಿದ್ದು ಅಂತ ಕೇಳಿದ್ರೆ ಅಪ್ಪು ಸರ್ ಅಂದ್ರು. ನನಗೆ ಸರ್ಪ್ರೈಸ್, ಅಪ್ಪು ಸರ್ ಇಲ್ಲೆಲ್ಲಿ ಅಂತಂದ್ರೆ ಜಾಗ್ವಾರ್ ಕಾರಲ್ಲಿ ಅಶ್ವಿನಿ ಪುನೀತ್ ಅವ್ರ ಮೇಡಮ್ ಜೊತೆ ಹೋಗ್ತಾ ಇದ್ರು. ನಮ್ಮನ್ನು ನೋಡಿ ಕಾರ್ನ ನಿಲ್ಲಿಸಿ ಕಾರಿಂದ ಇಳಿದು ಒಂದು 5 ನಿಮಿಷ ನಮ್ಮ ಜೊತೆ ಮಾತಾಡಿದ್ರು. ಅದೇ ನಾನು ಅವ್ರ ಜೊತೆ ಮಾಡಿದ ಲಾಸ್ಟ್ ಭೇಟಿ. ಈಗ ಅಲ್ಲಿ ನೋಡಿದೆ, ಅವ್ರಿಗೆ ಕರ್ಪೂರ ಇಟ್ಟು ಪೂಜೆ ಮಾಡ್ತಾ ಇದ್ರು. ವ್ಯಕ್ತಿ ಆಗಿದ್ರು, ಈಗ ಶಕ್ತಿ ಆಗಿದ್ರು. ಆ್ಯಂಡ್ ಡ್ಯಾನ್ಸ್ ಮಾಡೋ ಎಲ್ಲರಿಗೂ ಒಂದು ಸ್ಫೂರ್ತಿ ಆಗಿದ್ರು ಅಪ್ಪು ಸರ್. ಆ್ಯಂಡ್ ಅಪ್ಪು ನಮನ ಜೊತೆಗೆ ಒಂದು 17 ವರ್ಷದ ಸೆಲೆಬ್ರೇಷನ್ ನಡೀತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ, ಆ್ಯಂಡ್ ಆದಷ್ಟು ಎಲ್ರಿಗೂ ಒಳ್ಳೇದೇ ಬಯಸೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಿಮ್ಮ ನೆಕ್ಸ್ಟ್ ಸಿನಿಮಾಸ್ ಬಗ್ಗೆ ದಯವಿಟ್ಟು ಅಪ್ಡೇಟ್ಸ್ ಕೊಡಬೇಕು ಪ್ಲೀಸ್. ಅದೇ ಈಗ ಅನೀಶ್ ಅವರ ಜೊತೆಗೆ ಆರಾಮ್ ಅರವಿಂದ ಸ್ವಾಮಿ ಅಂತ ಒಂದು ಸಿನಿಮಾ ಈಗಷ್ಟೇ ಮುಗಿಸಿದ್ದೀನಿ. ಇನ್ನೇನೊಂದು 2 ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ರು ಸಿನಿಮಾನ ನೋಡಿ. ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ, ಕನ್ನಡ ಸಿನಿಮಾ ಅಂದಿದ ತಕ್ಷಣನೇ ಕನ್ನಡ ಸಿನಿಮಾನ ಅನ್ನೋ ತರ ಆಗೋಗಿದೆ. ಒಂದು ಅವಕಾಶಗಳು, ನಿಜವಾಗ್ಲೂ ಹೇಳ್ತೀನಿ, ಕನ್ನಡ ಸಿನಿಮಾಗಳು ಗ್ರೋ ಆಗ್ತಾ ಇದೆ. ಈಗೆಲ್ಲ ಮುಗೀತು ಇವಾಗ. ಅಂದ್ರೆ ಈಗ ಚಿತ್ರರಂಗದಲ್ಲಿ ಏನೀಗ ಮುಂಚೆ ಇತ್ತಲ್ವಾ, ಕನ್ನಡ ಸಿನಿಮಾಗಳು ಆತರ ಈ ತರ ಅಂತ ಮುಖ ಮುಗಿಯೋದಿತ್ತಲ್ವಾ. ಒಂದು ಕಾಂತಾರ ಬಂತು, ಈಗ ಕಾಟೇರ ಬಂತು, ಸಿನಿಮಾಗಳು ಬದಲಾಗ್ತಾ ಇದೆ. ಓಕೆ, ದೊಡ್ಡ ಸಿನಿಮಾಗಳೇನಿಗೆ ಹೆಸರು ಮಾಡ್ತಾ ಇದೆಯಲ್ಲ, ಅದೇ ತರ ಒಂದು ಈ ಹೊಸಬ್ರ ಸಿನಿಮಾ ಒಂದು ಆದಷ್ಟು ಬೇಗ ಕೊಡುತ್ತೆ ಇಂಡಸ್ಟ್ರಿಗೆ ಬೂಸ್ಟ್. ಅದು ಯಾರು ಗೊತ್ತಿಲ್ಲ, ಇವ್ರ ಸಿನಿಮಾ ಆಗಿರ್ಬೋದು, ನಮ್ಮ ಸಿನಿಮಾ ಆಗಿರ್ಬೋದು. ಅಂಡ್ ಅಟ್ ಎನಿ ಕಾಸ್ಟ್ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಬಂದೇ ಬರುತ್ತೆ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಅಂಡ್ ಗಣಿ ಬಿ ಕಾಂಪಾಸ್ 2 ಅಂತ ಅನೌನ್ಸ್ ಮಾಡಿದೀನಿ ಸಿನಿಮಾನ. ಅಂಡ್ ಮುಂದಿನ ತಿಂಗಳಿಂದ ಶೂಟಿಂಗ್ ಹೋಗ್ತಾ ಇದ್ದೀನಿ. ಎಲ್ಲರ ಆಶೀರ್ವಾದ ಇರಲಿ, ಗಣೇಶನ ಆಶೀರ್ವಾದ ಇರಲಿ. ಈಗ ಬಂದಿದ ತಕ್ಷಣನೇ ಗಣೇಶನೇ ಇಂಟ್ರೊಡಕ್ಷನ್ ಮಾಡ್ಕೊಂಡಂಗೆ ಆಯ್ತು ನನಗೆ. ಗಣೇಶನ್ ಸಾಂಗ್ ಇದನ್ನೇ ಸ್ಟಾರ್ಟ್ ಮಾಡಿದ್ರು. ಅಂಡ್ ಥ್ಯಾಂಕ್ ಯು. ಪ್ರತಿ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ. ಕನ್ನಡ ಹಾಡುಗಳಿಗೆ, ಕನ್ನಡ ಜನತೆಗಳೇನಿದಾರ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಗಣಿ ಬಿ ಕಾಮ್ ಪಾಸ್ ಅಂತ ಸಿನಿಮಾನ ಮಾಡಿದ್ರಿ, ಈಗ 2 ಕೂಡ ಅನೌನ್ಸ್ ಮಾಡಿದ್ರೆ. ಬಟ್ ನನ್ನ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ಅಭಿ ಅವ್ರು ಬಿ ಕಾಮ್ ಪಾಸ್ ಆಗಿದಾರ ಅಂತ ಅನ್ಬಿಟ್ಟು. ಆಕ್ಚುಲಿ ಏನಾಯ್ತು ಅಂತಂದ್ರೆ, ಬಿ ಕಾಮ್ ಮಾಡಿದೆ, ಎಲ್ಲ ಸೆಮ್ಮು ಕ್ಲಿಯರ್ ಮಾಡ್ಕೊಂಡ್ ಬಂದೆ. 6ನೇ ಸೆಮ್ಮಲ್ಲಿ ಒಂದೇ ಒಂದು ಫೇಲ್ ಆಗ್ಬಿಟ್ಟೆ. 6ನೇ ಸೆಮ್ಮಲ್ಲಿ ಫೇಲ್ ಆದ್ರೆ ಏನಾಗುತ್ತೆ ಅಂತಂದ್ರೆ, 1 ವರ್ಷ ವೆಯ್ಟ್ ಮಾಡ್ಲೇಬೇಕು ಎಕ್ಸಾಮ್ ಬರೆಯೋದಕ್ಕೆ. ಸೊ ಕಷ್ಟಪಟ್ಟು ಪಾಸ್ ಆದೆ. ಅದಾದ್ಮೇಲೆ ಮಾಸ್ಟರ್ ಡಿಗ್ರಿ ಇನ್ ಮಲ್ಟಿಮೀಡಿಯಾ ಕೂಡ ಮಾಡಿದೆ 1 ವರ್ಷ. ಬಟ್ ಈಗ ಮಾಡ್ತಾ ಇರೋ ಕೆಲ್ಸಕ್ಕೂ ಎಜುಕೇಶನ್ಗೂ ತುಂಬಾ ದೂರ. ಬಟ್ ಆ ಸ್ಟ್ರಗಲ್ ನೋಡಿದೀನಿ ನಾನು. ಬಿ ಕಾಮ್ ಪಾಸ್ ಮಾಡಿ ಕೆಲಸ ಸಿಗದೆ ಅಲ್ದಿರೋ ಹುಡುಗರು ಕಷ್ಟ ನಾನು ನೋಡಿದೀನಿ. ನಾನು ಸುಮಾರು ಟೈಮ್ ಕೆಲಸ ಇಲ್ಲದೆ ಅಲಿಬೇಕಾದಾಗ ನನಗೆ ಇನ್ಸ್ಪೈರ್ ಆಗಿದ್ದ ಸ್ಟೋರಿನ ಇಟ್ಕೊಂಡು ಗಣಿ ಬಿ ಕಾಮ್ ಪಾಸ್ ಮಾಡಿದೆ. ನಾನು ಕೂಡ ಅಭಿ ಬಿ ಕಾಮ್ ಪಾಸ್ ರಿಯಲ್ ಲೈಫಲ್ಲಿ. ಸರ್, ಸಿನಿಮಾದಲ್ಲಿ ಪಾಸ್ ಆಗ್ಲಿಲ್ಲ ಅಂದ್ರೆ ಏನ್ ಸರ್? ಎಷ್ಟು ಬ್ಯಾಕ್ಲಾಗ್ಸ್ ಇಟ್ಕೊಂಡ್ರೆ ಏನ್ ಸರ್? ಆಡಿಯನ್ಸ್ ಬಂದು ನೋಡೋದು ಥಿಯೇಟರ್ ನಲ್ಲಿ, ಚಪ್ಪಾಳೆ ಹೊಡೆಯೋದು ಥಿಯೇಟರ್ ನಲ್ಲಿ, ಹೌದಲ್ವಾ? ನಮ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಇಷ್ಟೇ. ಬಹಳಷ್ಟು ಜನ ಪೇರೆಂಟ್ಸ್ ಹೇಳ್ತಿರ್ತಾರೆ, ಮಕ್ಳು ಚೆನ್ನಾಗಿ ಓದ್ತಾ ಇಲ್ಲ, ಫಸ್ಟ್ ರ್ಯಾಂಕ್ ಬರ್ತಾ ಇಲ್ಲ, ಲಕ್ಷ ಫೀಸ್ ಕೊಟ್ಟರು ಫಸ್ಟ್ ರ್ಯಾಂಕ್ ಬರ್ತಾ ಇಲ್ಲ ಅಂತ. ಬಟ್ ಅಂತಹ ಮಕ್ಕಳು ಸ್ಟೇಜ್ ಮೇಲೆ ಎಷ್ಟು ರಾಕ್ ಸ್ಟಾರ್ಸ್ ಆಗಿರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ದಯವಿಟ್ಟು ನಿಮ್ಮ ಮಕ್ಕಳ ಟ್ಯಾಲೆಂಟ್ಗೆ ನೀವು ಸಪೋರ್ಟ್ ಮಾಡಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ತಾ, ಸರ್ ನೀವು ಇಲ್ಲಿದ್ದೀರಾ, ಧರ್ಮ ಕೀರ್ತಿರಾಜ್ ಸರ್ ಕೂಡ ಇದ್ದಾರೆ. ಮುಂದಿನ ಪರ್ಫಾರ್ಮೆನ್ಸ್ ಹೋಗಕ್ ಮುಂಚೆ ನನ್ನೊಂದು ಒಂದೇ ಆಸೆ ಸರ್, ದಯವಿಟ್ಟು ತಾವು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಇಬ್ರು ಕೂಡ ಪುನೀತ್ ರಾಜ್ಕುಮಾರ್ ಸರ್ ಜೊತೆಗೆ ಸಮಯ ಕಳೆದಿದ್ದೀರಾ. ನಾವೆಲ್ಲ ಅವ್ರ ಹೆಸರು ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ ನಮ್ಗೆ. ಬಟ್ ಅವರ ಜೊತೆ ಸಮಯ ಕಳ್ತಿದ್ದೀರಾ, ಹಾಗಾಗಿ ಅವರ ಸಾಂಗಿಗೆ ಇಬ್ರು ಸೇರಿ ಒಂದು ಡಾನ್ಸ್ ಸ್ಟೆಪ್ ನ ಹಾಕ್ಬೇಕು ಅನ್ನೋದು ನಮ್ಮ ಆಸೆ. ಆಕ್ಚುಲಿ ಇವ್ರು ಒಳ್ಳೆ ಡ್ಯಾನ್ಸರ್. ನಂದು ಆಕ್ಚುಲಿ ಯಾಕೋ ಏನೋ ಲೈಫಿನಲ್ಲಿ ಸಾಂಗ್ ನೋಡಿದ್ರೆ ನಾನು ಡ್ಯಾನ್ಸೇ ಮಾಡಿಲ್ಲ, ನಂಗೆ ಡ್ಯಾನ್ಸೇ ಬರಲ್ಲ. ಇವ್ರು ಆಡ್ತಾರೆ, ನಾನು ನೋಡ್ತೀನಿ. ಮಾಸ್ಟರ್ ಇದಾರೆ, ಅವ್ರು ಆಡ್ತಾರೆ. ಬೇಕಾದ್ರೆ ಒಂದೇ ಡೈಲಾಗ್ ಹೊಡಿತೀನಿ. ಅಂಡ್ ನೀವು ಡ್ಯಾನ್ಸ್ ಮಾಡೋದನ್ನ ನೋಡಿ ದಯವಿಟ್ಟು. ಆಮೇಲೆ ಟೊಮೆಟೊಗೆ ಮಾಡೋದು ಅಂದಿದ್ರೆ ಹೊಡೆದ್ಬಿಡ್ತೀರಾ ಅಂತ ಭಯ ನನಗೆ. ಸರಿ, ಇಲ್ಲ, ಡೈಲಾಗ್ ನ ಹೊಡಿರಿ. ಅಂಡ್ ನೀವು 4 ಜನ ಸೇರಿ ಡಾನ್ಸ್ ಮಾಡ್ಬೇಕು. ನಮ್ಮ ಚಾಲೆಂಜಿಂಗ್ ರಾಕರ್ಸ್ ನ ಹೆಡ್ ಆಗಿರುವಂತಹ ಆನಂದ್ ಸರ್ ಇದಾರೆ, ಅವ್ರು ನಮ್ಗೆ ಸ್ಟೆಪ್ಸ್ ನ ಹೇಳ್ಕೊಡ್ತಾರೆ. ಸರ್, ಒಂದು ಡೈಲಾಗ್ ನಿಮ್ಮಿಂದ ಬರ್ಲಿ, ನಂತರ ಡಾನ್ಸ್. ಸರ್ ಕಮ್ ಆನ್. ಭಲೆ ಚಪ್ಪಾಳೆ ನಮ್ಮ ಅಭಿಷೇಕ್ ಶೆಟ್ಟಿ ಅವರಿಗೆ.
ನನಗೆ ಆ್ಯಕ್ಚುಲಿ ಒಂದು ಉಪ್ಪಿ ಸರ್ ಬಂದು ತುಂಬ ಫೇವ್ರೆಟ್ಟು. ಅವ್ರದ್ದು ಡೈಲಾಗಿಂದ ಸ್ಟಾರ್ಟ್ ಮಾಡ್ತೀನಿ. ನೇಚರ್ ಅಲ್ದ್ರೋ ನಾಡು, ಫ್ಯೂಚರ್ ಅಲ್ದ್ರೋ ದೇಶ, ಒಬ್ಬೊಬ್ಬನ್ಗೂ ಡಜನ್ ಗಟ್ಲೆ ಮಕ್ಕಳು, ಅದ್ರಲ್ಲಿ ಅರ್ಧ ಪೋಕ್ಲು, ಇನ್ನರ್ಧ ತೇಕ್ಲು. ಅವನ್ ಕಂಡ್ರೆ ಇವನ್ಗಾಗಲ್ಲ, ಇವನ್ ಕಂಡ್ರೆ ಅವನ್ಗಾಗಲ್ಲ, ಟೋಟಲಿ ನೀವ್ಯಾರು ಉದ್ಧಾರ ಆಗಲ್ಲ. ದಿಸ್ ಇಸ್ ಇಂಡಿಯಾ. ಥ್ಯಾಂಕ್ ಯು. ಎಲ್ಲಿಂದ ಉಪ್ಪಿ ಸರ್ ಬಂದ್ರು? ನೀವೇ ಹೇಳಿದ್ದು.